ಯಾವ ರೀತಿ ಹೋರಾಟ? ರಾಜಕಾರಣ ನೋಡಿ ಯಾವತ್ತೂ ನಿಂತ ನೀರಲ್ಲ. ಅವಕಾಶಗಳು ಚುನಾವಣೆಗಳಲ್ಲಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ಕೆಲವೊಮ್ಮೆ ಜನಗಳು ತೀರ್ಮಾನ ತಗೊಂಡಾಗ ಅವಕಾಶಗಳು ಕೊಡ್ತಾರೆ. ಆದ್ರೆ ಅವಕಾಶ ಬಳಸ್ಕೊಳ್ಳೋದು ಅಥವಾ ಕೊಟ್ಟಂತ ಒಂದು ಅವಕಾಶವನ್ನ ಸಾರ್ವಜನಿಕರ ಪರವಾಗಿ ನಿರ್ಣಯ ಮಾಡಿದ್ರ ಬೇರೆ ಸಮಯ ವ್ಯರ್ಥ ಮಾಡ್ಕೊಂಡು ಬೇರೆ ಬೇರೆ ರಾಜಕಾರಣ ಮಾಡ್ತಕ್ಕಂಥದ್ದು ಸೊಸೈಟಿ ಚುನಾವಣೆಗಳಲ್ಲಿ ARಗಳು DRಗಳು JRಗಳು ಇವನ್ನೆಲ್ಲ ಯಾವ ರೀತಿ ಬುಕ್ ಮಾಡ್ಕೊಂಡು ಯಾವ ರೀತಿ ಧಮಕಿಗಳು ಹಾಕೊಂಡು ಚುನಾವಣೆಗಳು ಮಾಡ್ಕೊಂಡು ಬಂದಿದ್ದಾರೆ. ನಾವು ಕೂಡ ನೋಡ್ತಾ ಇದ್ದೇವೆ. ಈ ಹಿಂದೆ ಯಾವತ್ತೂ ಕೂಡ ಜನತಾದಳ ಪಕ್ಷ ಅಧಿಕಾರದಲ್ಲಿದ್ದಾಗ ಈ ರೀತಿ ರಾಜಕಾರಣ ಅಧಿಕಾರಗಳನ್ನ ಮುಂದಿಟ್ಕೊಂಡು ಮಾಡಿಲ್ಲ. ಆದ್ರೆ ಬಹುಶಃ ಇವತ್ತು ಕಾಂಗ್ರೆಸ್ನ ಸರ್ಕಾರ ಒಂದು ಮೇಲ್ಪಂಕ್ತಿಯನ್ನ ಹಾಕೊಡ್ತಾ ಇದ್ದಾರೆ. ನಮ್ಗೆ ಮುಂದಿನ ದಿನಗಳಲ್ಲಿ ಜನ ನಮ್ಗೆ ಆಶೀರ್ವಾದ ಮಾಡದೆ ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಇದೇ ರೀತಿ ಮುಂದುವರಿಬೇಕಾಗತ್ತೇನೋ ಅಂತಕ್ಕಂಥದ್ದು ಬಹುಶಃ ನಮ್ಮ ನಾಯಕರಲ್ಲೂ ಕೂಡ ಚರ್ಚೆ ನಡೆದಿದೆ. ಹಾಗಾಗಿ ಅವಕಾಶ ಕೊಟ್ಟಿದ್ದಾರೆ ಜನ. ಕಾಂಗ್ರೆಸ್ ಏನ್ ಮಾಡಿದ್ದಾರೆ ಮಾಡಿಲ್ಲ ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನತೆ ಬೀದಿ ಬೀದಿಗೆ ಚರ್ಚೆ ಮಾಡ್ತಾ ಇದ್ದಾರೆ. ಮಾತೆತ್ತಿದ್ರೆ ಗ್ಯಾರಂಟಿ ಅಂತಾರೆ. ಗ್ಯಾರಂಟಿಗಳು ಸಮರ್ಪಕವಾಗಿ ಇಲ್ಲಿವರೆಗೂ ಕೂಡ ರಾಜ್ಯದ ಜನತೆಗೆ ಮುಟ್ಲಿಕ್ಕೆ ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬಹುಶಃ ನಾವೆಲ್ಲರೂ ಕೂಡ ಇದು ಕಾರ್ಯಕರ್ತರ ಚುನಾವಣೆ ಅಂತಕ್ಕಂಥದ್ದು ಭಾವಿಸಿದ್ದೇವೆ. ಎಲ್ಲರೂ ಬಹಳ ಉತ್ಸಾಹಕತೆಯಿಂದ ಎದುರು ನೋಡ್ತಾ ಇದ್ದಾರೆ. ಆ ಚುನಾವಣೆಯನ್ನು ಎದುರಿಸ್ತಾರೆ. ಸರ್, ಮೈತ್ರಿ ಇದೆ ಸರ್. ಈ ಹೊಂದಾಣಿಕೆ ವಿಚಾರವಾಗಿ ಹೇಗಿರುತ್ತೆ ಸರ್ ಈಗ ಮುಂಬರುವ ಚುನಾವಣೆಗಳಲ್ಲಿ? ಮೈತ್ರಿಯಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಮೊದಲನೇದಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು ಬೆಂಗಳೂರಿನಲ್ಲಿ. ಕೂತಂತ ಸಂದರ್ಭದಲ್ಲಿ ಇನ್ಕ್ಲೂಡಿಂಗ್ GBA ಚುನಾವಣೆ ಇರಬಹುದು, ಕಾರ್ಪೊರೇಷನ್ ಚುನಾವಣೆಯನ್ನು ಕೂಡ ಮೈತ್ರಿ ಮುಂದುವರಿಯುತ್ತೆ ಅಂತಕ್ಕಂಥ ಸೂಕ್ಷ್ಮ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಮೈತ್ರಿಯಲ್ಲಿ ಯಾವುದೇ ಗೊಂದಲ ಇಲ್ಲ. ನಾವಾಗ್ಲಿ ಭಾರತೀಯ ಜನತಾ ಪಾರ್ಟಿ ಮಿತ್ರ ಪಕ್ಷ ಏನಿಲ್ಲ, ಕೂತು ಚರ್ಚೆ ಮಾಡಿ ಯಾವ ಸಂದರ್ಭದಲ್ಲಿ ಯಾವ ತಾಲೂಕಿನಲ್ಲಿ ಅಥವಾ ಯಾವ ಕಾರ್ಪೊರೇಷನ್ಗಳಲ್ಲಿ ನಮಗ್ ಶಕ್ತಿ ಇದೆಯೋ ನಾವು ಟಿಕೆಟ್ ಅನ್ನ ತಗೊಳ್ತೇವೆ. ಇನ್ನ ಮಿಕ್ಕಂತ ಕಡೆ ನಮ್ಮ ಮಿತ್ರ ಪಕ್ಷ ಶಕ್ತಿ ಇಟ್ಕೊಂಡಿರ್ತಕ್ಕಂಥ ಕಡೆ ಅವ್ರಿಗೆ ನಾವು ಯಾವ ರೀತಿ ಬೆಂಬಲ ಕೊಡ್ತೇವೆ.